ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಬದನೆಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಈರುಳ್ಳಿ ಮತ್ತು ಕೊರಿಯಾಂಡರ್ ಲೀವ್ಸು ಮತ್ತು ಮೆಣಸಿನ್ಕಾಯಿ. ಈರುಳ್ಳಿ 3 ತೊಗೊಂಡಿದ್ದೀನಿ. ಕೊರಿಯಾಂಡರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಮೆಣಸಿನ್ಕಾಯಿ ಒಂದು 4ರಿಂದ 5 6ರಿಂದ 7 ಅಥವಾ 4ರಿಂದ 5 ತೊಗೊಂಡ್ರೆ ಸಾಕಾಗುತ್ತೆ, ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು. ಆಮೇಲೆ ಕಾಯಿ ತುರಿ, ಇದು ನಾನು ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣಗೆ ಹೆಚ್ಕೋಬೇಕು, ಉದ್ದುದ ಹೆಚ್ಕೊಂಡ್ರೆ ಸರಿಯಾಗಿ ಬರೋಲ್ಲ. ವಾಂಗಿಬಾತಿಗೆ ಆ ಥರ ಹೆಚ್ಕೊಂಡಂಗೆ ಆಗುತ್ತೆ. ಸೊ ನಾನು ಇದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಸ್ಟವ್ ಅಂಟಿಸಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಾದ ಮೇಲೆ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಎಲ್ಲದೂ 2 ಟೇಬಲ್ ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಬದನೆಕಾಯಿ ಪಲ್ಯ ಮಾಡೋಕ್ಕೆ ಎಣ್ಣೆ ಜಾಸ್ತಿ ಇದ್ರೇ ಒಳ್ಳೆಯದು. ಯಾಕಂದರೆ ಅದು ನೀಟಾಗಿ ಫ್ರೈ ಆಗುತ್ತೆ ಮತ್ತು ಅದು ಅಂಟ್ಕೊಳ್ಳೋದಲ್ಲ. ಇವತ್ತು ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಗಂಟಲು ಕೆಟ್ಟು ಹೋಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಕಡಲೆಬೇಳೆ ಎಲ್ಲ ಬ್ರೌನ್ ಆಗಿದೆ. ಸೊ ಇದಕ್ಕೆ ನಾನಿವಾಗ ಮೆಣಸಿನ್ಕಾಯಿ, ಹೆಚ್ಚಿಟ್ಕೊಂಡಂಥ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ನಾನು ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. 3 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ಮೀಡಿಯಮಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈರುಳ್ಳಿನ. ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು. ಬದನೆಕಾಯಿ ಹೀಟ್ ಅಂತ ಅಂತಾರಲ್ಲ, ಸೊ ಅದಕ್ಕೋಸ್ಕರ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು. ಹೀಟ್ನ ಅದು ಅಷ್ಟೊಂದು ಇದು ಮಾಡಲ್ಲ, ಹೀಟ್ ಆಗಲ್ಲ ಅಷ್ಟೊಂದು ಈರುಳ್ಳಿ ಜಾಸ್ತಿ ಇದ್ದಾಗ. ಏಕೆಂದರೆ ಈರುಳ್ಳಿ ಒಂದು ತಂಪು ಅಂತ ಅಂತಾರಲ್ಲ, ಸೊ ಅದು ಹೀಟ್ ಇರೋದ್ರಿಂದ ಇದು ಮ್ಯಾಚ್ ಆಗುತ್ತೆ ಕರೆಕ್ಟಾಗಿ. ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿ. ಸಾಲ್ಟ್ ಇದಕ್ಕೆ ಏನಕ್ಕೆ ಹಾಕಬೇಕು ಅಂದರೆ ಈರುಳ್ಳಿ ಬಾಡಬೇಕು ಅಂತ. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು ನಿಮಗೆ ಕಡಿಮೆ ಇದ್ದರೆ, ಅದು ಬದನೆಕಾಯಿ ಹಾಕಿದಾಗ. ಬಟ್ ಇವಾಗ ಈರುಳ್ಳಿ ಬಾಡಲಿ ಅಂತ ಹೇಳಿಬಿಟ್ಟು ಉಪ್ಪನ್ನ ಸ್ವಲ್ಪ ಈಗಲೇ ಹಾಕ್ಕೊಂಡಿದ್ದೀವಿ. ಈಗ ಇದೆಲ್ಲ ಆಗಿದೆ. ಇವಾಗ ಇದಕ್ಕೆ ನಾವು ಬದನೆಕಾಯಿ ಹೆಚ್ಚಿಟ್ಕೊಂಡಿರೋ ಅಂಥದ್ದನ್ನ ಹಾಕ್ಕೊತಾ ಇದ್ದೀವಿ. ನೀಟಾಗಿ ಇವಾಗ ಇದು ಬೇಯೋ ತನಕ ನಾವು ಬಾಡಿಸ್ಕೊಬೇಕು. ನಾನು ಬದನೆಕಾಯಿ ಹೆಚ್ಚಿ ಆವಾಗಲೇ ನೀರೊಳಗೆ ಹಾಕಿಟ್ಟಿದ್ದೆ, ಯಾಕಂದರೆ ಅದು ಹೆಚ್ಚಿದ ಮೇಲೆ ಕಪ್ಪಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನೀರೊಳಗೆ ಹಾಕಿದ್ದೆ. ನೀರೊಳಗೆ ಹಾಕಿದ್ರೆ ಕಪ್ಪಾಗಲ್ಲ ಅಂತ ಹೇಳ್ಬಿಟ್ಟು ಈಗ ಅದನ್ನು ನಾನು ಇಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ನೋಡಿ, ಇಲ್ಲಿ ಬಾಡಿಸ್ತಾ ಗ್ರೀನ್ ಕಲರ್ ಇರೋ ಅಂಥ ಬದನೆಕಾಯಿ ಎಲ್ಲ ಬ್ರೌನ್ ಬರ್ತಾಯಿದೆ. ಅಲ್ಲಿ ತನಕ ನೀವು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಈಗ ಇದು ಇಷ್ಟು ಬಾಡಿದೆ. ಇಷ್ಟು ಬಾಡಿದ ಮೇಲೆ ಇದು ಇನ್ನೊಂದು ಸ್ವಲ್ಪ ಬಾಡಬೇಕು ಅಂತಂದರೆ ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ನೀರು ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಿ ಅದನ್ನು ಒಂದು
ಏನು ಅದನ್ನು ಒಂದು ತಟ್ಟೆಲ್ಲೋ ಅಥವಾ ಯಂತ್ರಲ್ಲಾದರೂ ಈ ಥರ ಮುಚ್ಚೋದ್ರಲ್ಲಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಕ್ಕೆ ಬಿಡಬೇಕು. ಸಿಮ್ಮಲ್ಲಿ ಅಂದರೆ ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಾಡಬೇಕು. ಮತ್ತು ಇದನ್ನ ಮುಚ್ಚಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು. ಈಗ ಇದನ್ನು ಮುಚ್ಚಿಟ್ಟು 5 ಮಿನಿಟ್ಸ್ ಆಗಿದೆ. ಈಗ ಇದು ಬೆಂದಿರ್ಬೋದು ಅಂತ ಬೆಂದಿದೆಯೋ ಇಲ್ವೋ ಅಂತ ನೋಡೋಕ್ಕೆ ತೆಗೆದು ನೋಡಿ. ಆಲ್ಮೋಸ್ಟ್ ಬೆಂದಿದೆ, ಬಟ್ ಇನ್ನೊಂಚೂರು ಬೇಯಬೇಕು. ಈ ಹದದಲ್ಲಿ ನೀವು ಹುಣಸೆ ಹುಳಿ ಬೇಕಾದರೆ ಹುಳಿ ಇಷ್ಟ ಅನ್ನೋರು ಹಾಕ್ಕೊಬೋದು. ನಾನು ಹಾಕ್ತಲ್ಲ, ಯಾಕಂದರೆ ಅದು ವಾಂಗಿಬಾತ್ ಮಾಡಿದಾಗ ಹೆಂಗೆ ಟೇಸ್ಟ್ ಬರುತ್ತೋ ಹಂಗೆ ಟೇಸ್ಟ್ ಬರುತ್ತೆ ಅಂತ. ಹುಣಸೆ ಹುಳಿ ಹಾಕಿದ್ರೆ ನೀವು ಅದು ಬದನೆಕಾಯಿಗೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಮಸಾಲೆಗಳು ಕೂಡ ಹಾಕ್ತಾರೆ. ನಮ್ಮ ಮನೇಲಿ ಹಾಕಲ್ಲ, ಯಾಕೆಂದರೆ ಅದೂ ಅಷ್ಟೇ ವಾಂಗಿಬಾತ್ ಥರ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು. ಪಲ್ಯಕ್ಕೆ ನಾವು ಹುಣಸೆ ರಸ ಅಥವಾ ಇದು ಚಾಟ್ಸ್ ಅಂದರೆ ಪುಡಿಗಳು ಏನೂ ಹಾಕಲ್ಲ. ಈಗ ಬದನೆಕಾಯಿನ ನೀವು ನೀಟಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಒಗ್ರು ಹೋಗಲ್ಲ. ನೀಟಾಗಿ ಬೇಯಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ಒಗ್ರು ಹೋಗುತ್ತೆ. ಈಗ ಈ ಹದ ಬಂದಮೇಲೆ ನೀವು ಇದಕ್ಕೆ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಅದನ್ನು ಬೇಯಕ್ಕಿಡಬೇಕು ಮಿಕ್ಸ್ ಮಾಡಿ. ಈಗ ಇದನ್ನು ಮತ್ತೆ ಒಂದು 5 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು ಮುಚ್ಚಿಟ್ಟು. ಮೀಡಿಯಮ್ ಫ್ಲೇಮ್ನಲ್ಲಿ ಮತ್ತೆ ಮಾಡಬೇಕು. ಈಗ ಇದು 5 ಮಿನಿಟ್ಸ್ ಮತ್ತೆ ಬಿಟ್ಟಾದಮೇಲೆ ತೆಗೆದಿದ್ದೀವಿ. ಮತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಇದಾದಮೇಲೆ ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಬೇಕು. ಈಗ ಇದಕ್ಕೆ ಕಾಯಿ ತುರಿ ಎಲ್ಲ ಹಾಕಿದಾಗಿದೆ. ಕಾಯಿ ತುರಿ ಇದಕ್ಕೆ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಮತ್ತೆ ಇದನ್ನು ಬಾಡಿಸ್ಕೊಂಡ್ರೆ ನೀವು ರಾತ್ರಿ ತನಕ ಇದನ್ನು ಇಟ್ಕೊಂಡು ತಿನ್ಬೋದು. ಈಚೆನೇ ಇಟ್ಟಿರ್ಬೋದು. ಬಟ್ ಕಾಯಿ ತುರಿ ಹಾಕಿದ ತಕ್ಷಣ ಆಫ್ ಮಾಡಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಹಾಳಾಗುತ್ತೆ ಇದು. ಸೊ ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಬಾಡಿಸ್ಕೊಂಡ್ರೆ ಜಾಸ್ತಿ ಹೊತ್ತು ಸ್ಟೋರ್ ಮಾಡ್ಬೋದು ಇದನ್ನು. ಯಾವುದೇ ಪಲ್ಯ ಮಾಡಬೇಕಾದ್ರೂ ಅಷ್ಟೇ, ಕಾಯಿ ತುರಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಬಾಡಿಸಿದ್ರೆ ಅದು ಜಾಸ್ತಿ ಹೊತ್ತು ಇರುತ್ತೆ. ಹಂಗೆ ಹಾಕ್ಬಿಟ್ಟಾದ್ಮೇಲೆ ಆಫ್ ಮಾಡಿಬಿಟ್ರೆ ಇರಲ್ಲ, ಅದು ಬೇಗ ಹಾಳಾಗೋಗುತ್ತೆ. ಈಗ ಇದೆಲ್ಲ ಆಗಿದೆ. ಈಗ ಫುಲ್ ಫಿನಿಶ್ ಆದಮೇಲೆ ಇದನ್ನು ರೊಟ್ಟಿ ಜೊತೆ ತಿನ್ನೋದು ಒಂದೇ ಬಾಕಿ. ರೊಟ್ಟಿ ಆದಮೇಲೆ ನಾನು ರೊಟ್ಟಿ ಜೊತೆ ತೋರಿಸ್ತೀನಿ ಇದನ್ನು. ಇದು ರೊಟ್ಟಿ ಹಿಟ್ಟು. ರೊಟ್ಟಿ ಹಿಟ್ಟಿಗೆ ಅಕ್ಕಿ ಹಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅದನ್ನು ಈ ಹದದಲ್ಲಿ ಕಲಿಸ್ಕೊಂಡು ಈ ಥರ ಹದದಲ್ಲಿ ಕಲಿಸ್ಕೊಂಡಿದ್ದೀವಿ. ಬದನೆಕಾಯಿ ಪಲ್ಯ ಜೊತೆ ನೀವು ಈ ಥರ ಸೌರ ರೊಟ್ಟಿ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಇದಕ್ಕೆ ಎಣ್ಣೆ ಹಾಕಿರಲ್ಲ. ಬದನೆಕಾಯಿ ಪಲ್ಯಕ್ಕೆ ಜಾಸ್ತಿ ಎಣ್ಣೆ ಹಾಕಿರ್ತೀರ. ಸೊ ಇದು ಅಲ್ಲಿಗೆ ಕರೆಕ್ಟ್ ಆಗುತ್ತೆ. ಇದಕ್ಕೆ ಜೋಳದ ರೊಟ್ಟಿನೂ ಮಾಡ್ಕೋಬೋದು, ಬಾಂಡಿ ರೊಟ್ಟಿನೂ ಮಾಡ್ಕೋಬೋದು. ಬಟ್ ಎಣ್ಣೆ ಹಾಕ್ಕೊಂಡರೆ ಅಂದರೆ ಎಣ್ಣೆ ಹಾಕ್ತಲೇ ಮಾಡೋ ರೊಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ. ಬದನೆಕಾಯಿ ಪಲ್ಯ ಜೊತೆ ತಿನ್ನೋಕ್ಕೆ ಇದೇ ರೊಟ್ಟಿ ಚೆನ್ನಾಗಿರುತ್ತೆ ಟೇಸ್ಟು ಬೇರೆ ರೊಟ್ಟಿಗಳಿಗಿಂತ.
ಇದನ್ನು ಈಗ ಮುಚ್ಚಿದ ಮೇಲೆ 2 ಮಿನಿಟ್ಸ್ ಹೀಗೆ ಬೇಯಿಸಿ ಆಮೇಲೆ ತೆಗಿಬೇಕು. ಈಗ ಅದು 2 ಮಿನಿಟ್ಸ್ ಆಗಿದೆ. ಇದ್ರ ಮೇಲೆ ಒಂದ್ಸಲ ನೀರು ಹಾಕಿ ಈ ಥರ ಮಾಡ್ಕೊಳ್ಬೇಕು. ಇದನ್ನ ಕಬ್ಬಿಣದ ಹೆಂಚಿನ ಮೇಲೆ ಮಾಡಿದ್ರೆ ನೀಟಾಗಿ ಇದಾಗುತ್ತೆ, ಚೆನ್ನಾಗಿ ಬರುತ್ತೆ ರೊಟ್ಟಿ. ಈಗ ಇದು ರೆಡಿ ಆಗಿದೆ ರೊಟ್ಟಿ. ಇದನ್ನು ಬದನೆಕಾಯಿ ಪಲ್ಯದ ಜೊತೆ ತಿನ್ನೋದೊಂದೇ ಬಾಕಿ ಇವಾಗ. ಈಗ ಎಲ್ಲ ರೆಡಿ ಆಗಿದೆ, ರೊಟ್ಟಿ, ಬದನೆಕಾಯಿ ಪಲ್ಯ ಮತ್ತು ಚಟ್ನಿ. ಇದು ಬೆಳ್ಳುಳ್ಳಿ ಚಟ್ನಿ, ನಮ್ಮಪ್ಪ ಮಾಡಿರೋದು ಚಟ್ನಿ. ಈಗ ಇದನ್ನ ಟೇಸ್ಟ್ ಮಾಡಬೇಕು. ತುಂಬ ಚೆನ್ನಾಗಿದೆ ಗೈಸ್.